Good morning friends. Today's topic is direction. Already previous class ಅಲ್ಲಿ ಯಾವ ತರ ಕ್ವಶನ್ಸ್ ಅಪಿಯರ್ ಆಗುತ್ತೆ ಎಲ್ಲ ನೋಡ್ತಾ ಬರ್ತಾ ಇದೀವಿ ಅಲ್ವಾ. ಅದರ ಮುಂದುವರೆದ ಭಾಗವಾಗಿ ಡೈರೆಕ್ಷನ್ಸ್ ಅಲ್ಲಿ ಆಂಗಲ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಅದರಲ್ಲಿ ಯಾವ ತರ ಕ್ವಶನ್ಸ್ ಇರುತ್ತೆ ನೋಡೋಣ. ಓಕೆ ನೋಡಿ, ಆಂಗಲ್ಸ್ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ 180 ಫ್ರಮ್ ದ ನಾರ್ತ್ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? 180 ಫ್ರಮ್ ದಿ ನಾರ್ತ್ ಅಂದ್ರೆ ಈಗ ಒಬ್ಬ ಮನುಷ್ಯ ಏನೋ ನಾರ್ತ್ ಡೈರೆಕ್ಷನ್ ಗೆ ಟ್ರಾವೆಲ್ ಮಾಡ್ತಿರ್ತಾನೆ, ಅಲ್ಲಿಂದ 180 ಡಿಗ್ರಿ ಟರ್ನ್ ಆಗ್ತಾನೆ ಅಂದ್ರೆ ಯಾವ ದಿಕ್ಕಲ್ಲಿ ಇರ್ತಾನೆ? ಯಾವ ದಿಕ್ಕಲ್ಲಿ ಇರ್ತಾರಪ್ಪ? ಸೌತ್ ಅಲ್ಲಿ ಇರ್ತಾನೆ ಅಲ್ವಾ. ಅದೇ ತರ 90 ಡಿಗ್ರಿ ಫ್ರಮ್ ನಾರ್ತ್ ಕ್ಲಾಕ್ ವೈಸ್ ಅಂತ ಹೇಳ್ತಾರೆ. ಆಗ ಯಾವ ದಿಕ್ಕಲ್ಲಿ ಇರ್ತಾನೆ? ನಾರ್ತ್ ಡೈರೆಕ್ಷನ್ ಹೋಗ್ತಿದ್ದವನು ಕ್ಲಾಕ್ ವೈಸ್ ಅಂದ್ರೆ ಗಡಿಯಾರ ತಿರುಗುವ ದಿಕ್ಕಿಗೆ ಟರ್ನ್ ಆದ್ರೆ ಯಾವ ದಿಕ್ಕಲ್ಲಿ ಇರ್ತಾನಂತೆ? ಈಸ್ಟ್ ಡೈರೆಕ್ಷನ್ ಗೆ ಟ್ರಾವೆಲ್ ಮಾಡ್ತಾನೆ. ಓಕೆನಾ? ಅದೇ ತರ 45 ಡಿಗ್ರಿ ಟ್ರಾವೆಲ್ ಮಾಡ್ತಿರ್ತಾನಂತೆ. 45 ಡಿಗ್ರಿ ನಾರ್ತ್ ಕ್ಲಾಕ್ ವೈಸ್ ಅಂದ್ರೆ ನಾರ್ತ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದು 45 ಡಿಗ್ರಿ ಗಡಿಯಾರದ ದಿಕ್ಕಿಗೆ ಅಂದ್ರೆ ಯಾವ ದಿಕ್ಕಲ್ಲಿ ಬರ್ತಾನೆ? ಯಾವ್ದು ಬರ್ತಾರಪ್ಪ? ನಾರ್ತ್ ಈಸ್ಟ್ ಡೈರೆಕ್ಷನ್ ಗೆ ಅವರು ಟ್ರಾವೆಲ್ ಮಾಡ್ತಾರೆ. ಓಕೆನಾ? ಅದೇ ತರ ನೆಕ್ಸ್ಟ್ 180 ಡಿಗ್ರಿ 180 ಡಿಗ್ರಿ ಬಂದ್ಬಿಟ್ಟು ಸೌತ್ ಇಂದ ಟರ್ನ್ ಆಗ್ತಾರೆ ಅಂದ್ರೆ ಯಾವ ದಿಕ್ಕಿಗೆ ಬರ್ತಾರೆ? ಯಾವ ದಿಕ್ಕಲ್ಲಿ ಇದ್ರು? ಸೌತ್ ಅಲ್ಲಿ ಇದ್ರು. ಸೌತ್ ಇಂದ 180 ಡಿಗ್ರಿ ಅಂದ್ರೆ ಯಾವುದು? 180 ಡಿಗ್ರಿ ಅಂದ್ರೆ ಯಾವ್ದು ಬರುತ್ತೆ? ನಾರ್ತ್ ಆಗ್ತಾರೆ. ಓಕೆ. ಅದೇ ತರ 90 ಡಿಗ್ರಿ ಫ್ರಮ್ ಸೌತ್ ಕ್ಲಾಕ್ ವೈಸ್ ಅಂದ್ರೆ ಈಗ ಸೌತ್ ಅಲ್ಲೇ ಹೋಗ್ತಿದ್ರು, ಅಲ್ಲಿಂದ 90 ಡಿಗ್ರಿ ಕ್ಲಾಕ್ ವೈಸ್ ತಿರುಗ್ತಾರಂತೆ. ಯಾವ ದಿಕ್ಕಿಗೆ ತಿರುಗ್ತಾರೆ ಈಗ? ಯಾವ್ದಪ್ಪ? ವೆಸ್ಟ್. ಓಕೆನಾ? ನೆಕ್ಸ್ಟ್ ಅದೇ ತರ 45 ಡಿಗ್ರಿ ಫ್ರಮ್ ಸೌತ್ ಕ್ಲಾಕ್ ವೈಸ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸೌತ್ ದಿಕ್ಕಲ್ಲಿ ಹೋಗ್ತಿದ್ದವರು, ಸೌತ್ ಡೈರೆಕ್ಷನ್ ಹೋಗ್ತಿದ್ದವನು ನೆಕ್ಸ್ಟ್ ಯಾವ ಡೈರೆಕ್ಷನ್ ಬರ್ತಾನಂತೆ? 45 ಡಿಗ್ರಿ ಟರ್ನ್ ಆದ್ರೆ ಯಾವ ದಿಕ್ಕು ನೋಡ್ತಾನೆ? ಸೌತ್ ವೆಸ್ಟ್ ನೋಡ್ತಾರೆ. ಓಕೆನಾ? ನೆಕ್ಸ್ಟ್ ಅದೇ ತರ 135 ಡಿಗ್ರಿ ಈಸ್ಟ್ ಕ್ಲಾಕ್ ವೈಸ್ ಅಲ್ಲಿ ಹೋಗ್ತಿದ್ದ ಅಂದ್ರೆ ಈಗ ಯಾವ ದಿಕ್ಕಲ್ಲಿ ಹೋಗ್ತಿದ್ದಾನೆ ನೋಡಿ. ಫಸ್ಟ್ ಯಾವ ದಿಕ್ಕಲ್ಲಿ ಹೋಗ್ತಿದ್ದಾನೆ? ಈಸ್ಟ್ ಅಲ್ಲಿ ಹೋಗ್ತಿದ್ದಾನೆ. ಈಸ್ಟ್ ಇಂದ 135 ಡಿಗ್ರಿ ಯಾವುದು? 135 ಡಿಗ್ರಿ ಹೋಗ್ತಾರೆ ಅಂದ್ರೆ ಯಾವ ದಿಕ್ಕಿಗೆ ಬರ್ತಾರೆ? ಸೌತ್ ವೆಸ್ಟ್. ಓಕೆನಾ? ಅದೇ ತರ 225 ಡಿಗ್ರಿ ಈಸ್ಟ್ ಇಂದ ಕ್ಲಾಕ್ ವೈಸ್ ಬರ್ತಾರೆ ಅಂದ್ರೆ ನೋಡಿ, ಈಸ್ಟ್ ಡೈರೆಕ್ಷನ್ ಹೋಗ್ತಿದ್ರು, ಅಲ್ಲಿಂದ 225 ಡಿಗ್ರಿ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಯಾವ ದಿಕ್ಕಿಗೆ ಹೋಗ್ತಾರೆ? ಯಾವ್ದಕ್ಕೆ ಹೋಗ್ತಾರೆ? ನಾರ್ತ್ ವೆಸ್ಟ್ ಡೈರೆಕ್ಷನ್ ಗೆ ಟ್ರಾವೆಲ್ ಮಾಡ್ತಾರೆ. ಓಕೆನಾ? ಅದೇ ತರ ನೆಕ್ಸ್ಟ್ 270 ಡಿಗ್ರಿ ಫ್ರಮ್ ಈಸ್ಟ್ ಕ್ಲಾಕ್ ವೈಸ್ ಅಂದ್ರೆ ಈಗ ಈಸ್ಟ್ ಡೈರೆಕ್ಷನ್ ಟ್ರಾವೆಲ್ ಮಾಡ್ತಿದ್ರು, ಅಲ್ಲಿಂದ 270 ಡಿಗ್ರಿ ಟರ್ನ್ ಆಗ್ತಾರಂತೆ ಕ್ಲಾಕ್ ವೈಸ್ಗೆ. ಹಾಗಾದ್ರೆ ಯಾವ ದಿಕ್ಕಲ್ಲಿ ಹೋಗ್ತಾರೆ? ನಾರ್ತ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ 315 ಡಿಗ್ರಿ 315 ಡಿಗ್ರಿ ಫ್ರಮ್ ವೆಸ್ಟ್ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕು. ಓಕೆನಾ? ಸರಿ, ಆಂಟಿ ಕ್ಲಾಕ್ ವೈಸ್ ಅಂತ ಆದ್ರೂ ಹೇಳಿ, ಕೌಂಟರ್ ಕ್ಲಾಕ್ ವೈಸ್ ಅಂತ ಆದ್ರೂ ಹೇಳಿ, ಇಲ್ಲ ಕನ್ನಡದಲ್ಲಿ ಹೇಳ್ತೀವಿ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕು. ಓಕೆನಾ? ಈಗ ವೆಸ್ಟ್ ಡೈರೆಕ್ಷನ್ ಹೋಗ್ತಿದ್ರು, ವೆಸ್ಟ್ ಡೈರೆಕ್ಷನ್ ಇಂದ ಏನ್ ಮಾಡ್ತಾರೆ? 315 ಡಿಗ್ರಿ ಕೌಂಟರ್ ಕ್ಲಾಕ್ ವೈಸ್ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕು. ಗಡಿಯಾರ ರೊಟೇಷನ್ ಆಗ್ತಿದೆ, ಅದು ವಿರುದ್ಧವಾಗಿ ರೊಟೇಟ್ ಆಗುತ್ತೆ ಅಂದ್ರೆ ಯಾವ ದಿಕ್ಕಲ್ಲಿ ಬರುತ್ತೆ? ಯಾವುದು? ನಾರ್ತ್ ವೆಸ್ಟ್ ಡೈರೆಕ್ಷನ್ ಬರ್ತಾರಂತೆ. ಓಕೆನಾ? ಅದೇ ತರ 135 ಡಿಗ್ರಿ ವೆಸ್ಟ್ ಇಂದ ಕೌಂಟರ್ ಕ್ಲಾಕ್ ವೈಸ್ ಬರ್ತಾರೆ ಅಂದ್ರೆ ಈಗ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇದ್ರು, ಆ ವೆಸ್ಟ್ ಡೈರೆಕ್ಷನ್ ಇಂದ 135 ಡಿಗ್ರಿ ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಬರ್ತಾರೆ ಅಂದ್ರೆ ಸೌತ್ ಈಸ್ಟ್ ಡೈರೆಕ್ಷನ್ ಬರ್ತಾರೆ. ಅದೇ ತರ ನೆಕ್ಸ್ಟ್
ವೆಸ್ಟ್ ಡೈರೆಕ್ಷನ್ ಟ್ರಾವೆಲ್ ಮಾಡ್ತಿದ್ರಂತೆ. ಆ ವೆಸ್ಟ್ ಡೈರೆಕ್ಷನ್ ಟ್ರಾವೆಲ್ ಮಾಡ್ತಿದ್ದವ್ರಿಗೆ 225 ಡಿಗ್ರಿ ವೆಸ್ಟ್ ಇಂದ ಬರ್ತಾರೆ. ಅಂದ್ರೆ ಯಾವ ದಿಕ್ಕಲ್ಲಿ ಬರ್ತಾರೆ? ಯಾವ್ದಪ್ಪ? ನಾರ್ತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾರಂತೆ. ಓಕೆನಾ? ಓಕೆ, ಇದರಲ್ಲಿ ನೋಡಿ, ಅದನ್ನೇ ನಾನು ಇಲ್ಲೊಂದು ಫಾರ್ಮುಲಾ ತರ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ. ನಾರ್ತ್ ಇಂದ ಬರ್ತಾರೆ ಅಂದ್ರೆ ಎಕ್ಸಾಕ್ಟ್ ನಾರ್ತ್ ಅಲ್ಲಿ ನನ್ನ ಪೊಸಿಷನ್ ಪ್ಲೇಸ್ ಆಗಿದೆ ಅಂದ್ರೆ 45 ಡಿಗ್ರಿ ಅಂದ್ರೆ ಯಾವುದು? ನಾರ್ತ್ ಈಸ್ಟ್. 90 ಡಿಗ್ರಿ ಅಂದ್ರೆ ಈಸ್ಟ್. 135 ಡಿಗ್ರಿ ಮೀನ್ಸ್ ಸೌತ್ ಈಸ್ಟ್. 180 ಡಿಗ್ರಿ ಮೀನ್ಸ್ ಸೌತ್. 225 ಸೌತ್ ವೆಸ್ಟ್. 270 ವೆಸ್ಟ್. 350 ನಾರ್ತ್ ವೆಸ್ಟ್. ನೆಕ್ಸ್ಟ್ 360 ಡಿಗ್ರಿ ಅಂದ್ರೆ ಅಥವಾ 0 ಡಿಗ್ರಿ ಅಂದ್ರೆ ನಾರ್ತ್, ಅಂದ್ರೆ ಇನಿಷಿಯಲ್ ಪೊಸಿಷನ್ ಅಂತ. ಓಕೆನಾ? ನೆಕ್ಸ್ಟ್ ಸೌತ್ ಅಲ್ಲಿ ನೋಡ್ತೀವಿ ಅಂದ್ರೆ 45 ಡಿಗ್ರಿ. ನಾನು ಹೇಳ್ತಾ ಇರೋದು ಕ್ಲಾಕ್ ವೈಸ್ ಅಲ್ಲಿ. ಓಕೆನಾ? ಹಾಗಾದ್ರೆ 45 ಡಿಗ್ರಿ ಅಂದ್ರೆ ಯಾವುದು? ಸೌತ್ ವೆಸ್ಟ್. 90 ಡಿಗ್ರಿ ಅಂದ್ರೆ ವೆಸ್ಟ್. 135 ಡಿಗ್ರಿ ಮೀನ್ಸ್ ನಾರ್ತ್ ವೆಸ್ಟ್. 180 ಡಿಗ್ರಿ ಅಂದ್ರೆ ನಾರ್ತ್. 225 ಡಿಗ್ರಿ ಅಂದ್ರೆ ನಾರ್ತ್ ಈಸ್ಟ್. ಓಕೆನಾ? 270 ಅಂದ್ರೆ ಸೌತ್ ಈಸ್ಟ್. ಸೌತ್ ಈಸ್ಟ್ ಕನ್ಫರ್ಮ್? ಅದಕ್ಕೆ ಹೇಳ್ರಿ. 270 ಡಿಗ್ರಿ ಅಂದ್ರೆ ಯಾವುದು? ಯಾವ್ದು ಬರುತ್ತೆ? ಈಸ್ಟ್ ಬರುತ್ತೆ. ಓಕೆನಾ? ನೆಕ್ಸ್ಟ್ 315 ಡಿಗ್ರಿ ಅಂದ್ರೆ ಸೌತ್ ಈಸ್ಟ್ ಸೌತ್ ವೆಸ್ಟ್? ಯಾವ್ದಪ್ಪ? ಸೌತ್ ಈಸ್ಟ್ ಆಗ್ತದೆ. ಓಕೆನಾ? 360 ಡಿಗ್ರಿ ಅಂದ್ರೆ ಸೌತ್. ಓಕೆ, ನೆಕ್ಸ್ಟ್ ಈಸ್ಟ್ ಡೈರೆಕ್ಷನ್ ನಾವು ನೋಡ್ತಾ ಹೋಗ್ತೀವಿ ಅಂದ್ರೆ 45 ಡಿಗ್ರಿ ಅಂದ್ರೆ ಯಾವ್ದಕ್ಕೆ ಹೋಗ್ತಾರೆ? 45 ಡಿಗ್ರಿ ಸೌತ್ ಈಸ್ಟ್ ಹೋಗ್ತಾರೆ. 90 ಡಿಗ್ರಿ ಅಂದ್ರೆ ಸೌತ್ ಬರ್ತಾರೆ. ಸೌತ್ 135 ಡಿಗ್ರಿ ಅಂದ್ರೆ ಸೌತ್ ವೆಸ್ಟ್ ಬರ್ತಾರೆ. 180 ಡಿಗ್ರಿ ಅಂದ್ರೆ ವೆಸ್ಟ್ ಬರ್ತಾರೆ. ಅಂಡ್ ದೆನ್ 225 ಡಿಗ್ರಿ ಮೀನ್ಸ್ ನಾರ್ತ್ ವೆಸ್ಟ್ ಬರ್ತಾರೆ. 270 ಡಿಗ್ರಿ ಅಂದ್ರೆ ನಾರ್ತ್ ಬರ್ತಿದ್ದಾರೆ. 315 ಡಿಗ್ರಿ ಅಂದ್ರೆ ನಾರ್ತ್ ಈಸ್ಟ್ ಬರ್ತಾರೆ. ನೆಕ್ಸ್ಟ್ 360 ಡಿಗ್ರಿ ಅಂದ್ರೆ ಈಸ್ಟ್ ಬರ್ತಾರೆ. ಓಕೆ, ಅಂದ್ರೆ ವೆಸ್ಟ್ ಡೈರೆಕ್ಷನ್ ನೋಡೋಣ. 45 ಡಿಗ್ರಿ ಅಂದ್ರೆ ಯಾವ ದಿಕ್ಕಲ್ಲಿ ಇರ್ತಾರಪ್ಪ? ನಾರ್ತ್ ವೆಸ್ಟ್ ಬರ್ತಾರೆ. 90 ಡಿಗ್ರಿ ಅಂದ್ರೆ ನಾರ್ತ್ ಬರ್ತಾರೆ. ಅಂಡ್ 135 ಡಿಗ್ರಿ ಮೀನ್ಸ್ ನಾರ್ತ್ ಈಸ್ಟ್. 180 ಡಿಗ್ರಿ ಅಂದ್ರೆ ಈಸ್ಟ್. ಅಂಡ್ ದೆನ್ 225 means south east and 270 means south. Next to 315 ಅಂದ್ರೆ south west and then 360 degree ಅಂದ್ರೆ west direction ಗೆ ಟ್ರಾವೆಲ್ ಮಾಡ್ತಾರೆ. ಓಕೆನಾ? ಇದ್ರ ಮೇಲೆ ಯಾವ ತರ ಒಂದು ಕ್ವಶನ್ ಕೇಳ್ತಾರೆ ನೋಡೋಣ. ನೋಡಬಹುದಾ? ಓಕೆ, ಎ ಪರ್ಸನ್ ವಾಕ್ಸ್ ಟುವರ್ಡ್ಸ್ ದಿ ಸೌತ್, ಓಕೆ, and turns left, then he turns 45 degree to his left. What is the direction he is facing now? ಅಂದ್ರೆ ಏನ್ ಹೇಳ್ತಿದ್ದಾರೆ? ಎ ಪರ್ಸನ್, ಒಬ್ಬ ಮನುಷ್ಯ ಯಾವ ದಿಕ್ಕಲ್ಲಿ ನಡೀತಿದಾನಂತಪ್ಪ? ಯಾವುದು? ಸೌತಾ? ಹಿಂಗೆ ಸೌತ್ ದಿಕ್ಕಲ್ಲಿ ಹೋಗ್ತಿದ್ದವನು ಲೆಫ್ಟ್ ತಿರ್ತಾನಂತೆ. ಲೆಫ್ಟ್ ಅಂದ್ರೆ ಯಾವ್ದ್ ಕಡೆಗೆ? ಈಸ್ಟ್ ಕಡೆಗೆ ಹೋಗ್ತಾನೆ, ವೆಸ್ಟ್ ಕಡೆಗೆ ಹೋಗ್ತಾನ? ಈಸ್ಟ್ ವೆಸ್ಟ್? ಈಸ್ಟ್ ಡೈರೆಕ್ಷನ್ ತಿರ್ತಾನೆ. ಎಷ್ಟು ಡಿಗ್ರಿ? 45 ಡಿಗ್ರಿ. ಆಯ್ತಾ? ಹಾಗಾದ್ರೆ 45 ಡಿಗ್ರಿ ತಿರ್ತಾನೆ ಅಂದ್ರೆ ಎಲ್ಲಿಗೆ ಇರ್ತಾನೆ? ಎಲ್ಲಿರ್ತಾರಪ್ಪ? ಸೌತ್ ಈಸ್ಟ್ ದಿಕ್ಕಿಗೆ ಬರ್ತಾನೆ. ಹಾಗಾದ್ರೆ ಆಪ್ಷನ್ ಯಾವುದು? ಸೌತ್. ಆಪ್ಷನ್ ಡಿ ಅಲ್ವಾ? ಓಕೆ, ರೈಟ್. ಕೆಳಗಡೆ ಇರೋದು. ಓಕೆ, ಇಲ್ಲಿ ನೋಡಿ. ರಾಜು ಫೇಸಿಂಗ್ ಟುವರ್ಡ್ಸ್ ದ ಈಸ್ಟ್ ಇನ್ ದಿ ಮಾರ್ನಿಂಗ್ ಟರ್ನ್ಸ್ 90 ಡಿಗ್ರಿ clockwise. Turn 90 degree clockwise and then 135 degree counterclockwise. In which direction is facing now? ರಾಜು ಬೆಳಿಗ್ಗೆ ಎದ್ದಾಗ ಯಾವ ದಿಕ್ಕನ್ನು ನೋಡ್ತಿರ್ತಾನಂತೆ? ಯಾವುದು? ಈಸ್ಟ್ ನೋಡ್ತಿರ್ತಾನೆ ಅಲ್ವಾ? ಈಸ್ಟ್ ಡೈರೆಕ್ಷನ್ ನೋಡ್ತಿರ್ತಾನೆ. ಹಾಗಾದ್ರೆ ಅಲ್ಲಿಂದ ಏನ್ ಮಾಡ್ತಾನೆ? 90 ಡಿಗ್ರಿ ಗಡಿಯಾರದ ದಿಕ್ಕಿಗೆ ತಿರುಗ್ತಾನಂತೆ. ಗಡಿಯಾರ ದಿಕ್ಕಿಗೆ ತಿರ್ತಾನೆ. ಯಾವ ದಿಕ್ಕು ಬರ್ತಾನೆ ಈಗ? ಸೌತಿಗೆ ಬರ್ತಾನೆ. ಓಕೆನಾ? ಫಸ್ಟ್ ಕನ್ಫ್ಯೂಷನ್ ಆಗೋದು ಬೇಡ, ನಂಬರಿಂಗ್ ಮಾಡಿ. ಒಂದು ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾನಂತೆ? ಅದೇ
135 ಡಿಗ್ರಿ ಕೌಂಟರ್ ಕ್ಲಾಕ್ ವೈಸ್ 135 ಡಿಗ್ರಿ ಗಡಿಯಾರದ ವಿರುದ್ಧ ದಿಕ್ಕಿಗೆ ತಿರುಗ್ತಾನಂತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು? 40, 90, 90 ಆದ್ಮೇಲೆ 135 ಅಷ್ಟೇ ತಾನೆ. 135 ಬರ್ತಿದ್ದಾನೆ. ಹಾಗಾದ್ರೆ ಈ ದಿಕ್ಕಿಗೆ ಬರ್ತಾನೆ. ಇದು ಎರಡನೇ ಸತಿ ಬರುತ್ತೆ. ಹಾಗಾದ್ರೆ ಯಾವ ದಿಕ್ಕಲ್ಲಿ ಫೇಸ್ ಮಾಡಿದ್ದಾನೆ? ನಾರ್ತ್ ಈಸ್ಟ್. ನಾರ್ತ್ ಈಸ್ಟ್ ಡೈರೆಕ್ಷನ್ಗೆ ಫೇಸ್ ಮಾಡಿರ್ತಾನೆ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ರಾಣಿ ಟೇಕ್ಸ್ ಸ್ಟಾಲ್ ಅರೌಂಡ್ ದಿ ರೆಕ್ಟಾಂಗ್ಯುಲರ್ ಫಾರ್ಮ್. ಓಕೆ, she starts walking west, facing to west, turn 45 degree to her right, and then walks 500 meters. Which direction is she facing now? Okay, ಈಗ ಯಾವ ದಿಕ್ಕಲ್ಲಿ ಈಗ ರಾಣಿ ಏನ್ ಮಾಡ್ತಿದ್ರೆ, ಒಂದು ಸ್ಟಾಲ್ ಹತ್ರ ಹೋಗಿದ್ದಾರೆ, ರೆಕ್ಟಾಂಗ್ಯುಲರ್ ಸ್ಟಾಲ್ ಹಾಕಿರ್ತಾರಂತೆ. ಅಲ್ಲಿ ಏನ್ ಮಾಡ್ತಿದ್ರೆ, she start walking, ನಡ್ಕೊಂಡು ಹೋಗ್ತಿದ್ದಾರೆ ಎತ್ಕಡೆಗೆ ವೆಸ್ಟ್ ಡೈರೆಕ್ಷನ್ಗೆ. ಯಾವ ದಿಕ್ಕಪ್ಪ? ವೆಸ್ಟ್ ಡೈರೆಕ್ಷನ್ಗೆ ನಡ್ಕೊಂಡು ಹೋಗ್ತಿರ್ತಾರಂತೆ. ನಡ್ಕೊಂಡು ಹೋಗ್ತಿದ್ದಾಗ ಅವರ ಬಲಕ್ಕೆ ತಿರುಗ್ತಾರಂತೆ. ಬಲಕ್ಕೆ ಅಂದ್ರೆ ಯಾವ ಡೈರೆಕ್ಷನ್? ನಾರ್ತ್ ಕಡಿಕ, ಸೌತ್ ಕಡಿಕ? ನಾರ್ತ್ ಕಡೆ ತಿರುಗ್ತಾರಂತೆ. ತಿರುಗಿ ಎಷ್ಟು ಡಿಗ್ರಿ ತಿರುಗ್ತಾರಂತೆ? 45 ಡಿಗ್ರಿ. ಇಲ್ಲಿಂದ ಹಿಂಗ್ ಹೋಗ್ತಿದ್ದವ್ರು ಏನ್ ಮಾಡ್ತಾರೆ, ರಾಣಿ ಇಲ್ಲಿ ಹೋಗ್ತಿದ್ರಲ್ವಪ್ಪ, ಇಲ್ಲಿಂದ 45 ಡಿಗ್ರಿ ಟರ್ನ್ ಆಗ್ತಾರಂತೆ. ಇಲ್ಲಿಗೆ ಟರ್ನ್ ಆಗಿ ಎಷ್ಟು ದೂರ ನಡೀತಾರಂತೆ? 500 ಮೀಟರ್ಸ್ ನಡ್ಕೊಂಡು ಹೋಗ್ತಾರೆ. ಹೋಗ್ಲಿ, ಓಕೆನಾ? 500 ಮೀಟರ್ಸ್ ನಡ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಅವರು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾರೆ? ಯಾವ ದಿಕ್ಕಿಗೆ? ನಾರ್ತ್ ವೆಸ್ಟ್ ಡೈರೆಕ್ಷನ್ಗೆ ಫೇಸ್ ಮಾಡಿರ್ತಾರೆ. ಆನ್ಸರ್ ನಾರ್ತ್ ವೆಸ್ಟ್ ಗೆ ಫೇಸ್ ಮಾಡಿರ್ತಾರೆ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಸ್ಪಂದನ ಈಸ್ ಫೇಸಿಂಗ್ ನಾರ್ತ್. ಸ್ಪಂದನ ಅನ್ನೋರು ನಾರ್ತ್ ಡೈರೆಕ್ಷನ್ಗೆ ನೋಡ್ತಾ ಇರ್ತಾರೆ. ಈ ಟರ್ನ್ಸ್ 90 ಡಿಗ್ರಿ ಇನ್ ಕ್ಲಾಕ್ ವೈಸ್, ಗಡಿಯಾರದ ದಿಕ್ಕಿಗೆ ತಿರುಗ್ತಾರಂತೆ. And then turns 45 degree in clockwise direction. Against turns 90 degree and 45 degree clockwise direction only. Which direction is she facing now? ಅಂದ್ರೆ ಫಸ್ಟ್ ಎತ್ ಕಡೆ ಯಾವ ಕಡೆ ಫೇಸ್ ಮಾಡಿದಾರಪ್ಪ? ನಾರ್ತ್ ಗೆ ಫೇಸ್ ಆಗಿರ್ತಾರೆ. ಓಕೆನಾ? ನಾರ್ತ್ ಗೆ ಫಸ್ಟ್. ನೆಕ್ಸ್ಟ್ ಏನ್ ಮಾಡ್ತಾರೆ? ಈ ಟರ್ನ್ಸ್ 90 ಡಿಗ್ರಿ ಕ್ಲಾಕ್ ವೈಸ್, ಗಡಿಯಾರ ದಿಕ್ಕಿಗೆ ತಿರುಗ್ತಾರಂತೆ. ಯಾವ್ದಪ್ಪ? ಈಸ್ಟಿಗೆ ಬರ್ತಾರೆ. ಯಾವುದು? ಸೆಕೆಂಡ್. ಓಕೆ, ಫಸ್ಟ್ ನಾರ್ತ್ ಫೇಸ್ ಆಗಿದ್ರು, ಸೆಕೆಂಡ್ ಈಸ್ಟ್ ಬಂದ್ರು. ಆಮೇಲಿಂದ ನೆಕ್ಸ್ಟ್ ಏನ್ ಹೇಳ್ತಾರೆ? ಅಂಡ್ ದೆನ್ ಟರ್ನ್ಸ್ 45 ಡಿಗ್ರಿ ಇನ್ ಕ್ಲಾಕ್ ವೈಸ್, ತಿರ್ಗಾ ಇಲ್ಲಿಂದ 45 ಡಿಗ್ರಿ ಬರ್ತಾರಂತೆ. ಯಾವ್ದಕ್ ಬರ್ತಾರೆ? ಸೌತ್ ಈಸ್ಟಿಗೆ ಬರ್ತಾರೆ. ಓಕೆನಾ? ಅದಾಯ್ತು. ನೆಕ್ಸ್ಟ್ ಏನ್ ಮಾಡ್ತಾರೆ? ಅಗೇನ್ಸ್ಟ್ ಟರ್ನ್ಸ್ 90 ಡಿಗ್ರಿ ಅಂತ. 90 ಡಿಗ್ರಿ, ಇಲ್ಲಿಂದ 90 ಡಿಗ್ರಿ ಅಂದ್ರೆ ಸೌತ್ ವೆಸ್ಟ್ ತಿರುಗ್ತಾರೆ ಹೊರತು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ? 45 ಡಿಗ್ರಿ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. 45 ಡಿಗ್ರಿ ಯಾವ್ದಕ್ಕೆ ಬರ್ತಾರೆ? ಪಾಯಿಂಟ್ ವೆಸ್ಟಿಗೆ ಬರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ? ವೆಸ್ಟ್ ಕ್ಲಾಕ್ ವೈಸ್ ಡೈರೆಕ್ಷನ್ ಓನ್ಲಿ. ವಿಚ್ ಡೈರೆಕ್ಷನ್ ಶಿ ಈಸ್ ಫೇಸಿಂಗ್ ನೌ? ಹಾಗಾದ್ರೆ ಇದು ಯಾವ ದಿಕ್ಕಿಗೆ ನೋಡ್ತಾ ಇದ್ದಾರೆ? ಯಾವ ದಿಕ್ಕಿಗೆ ನೋಡ್ತಾ ಇದ್ದಾರಪ್ಪ? ವೆಸ್ಟ್ ಡೈರೆಕ್ಷನ್ ನೋಡ್ತಾ ಇದ್ದಾರೆ. ಓಕೆ, ರೈಟ್. ಓಕೆ, ಸ್ವಾತಿ ಫೇಸಿಂಗ್ ಟುವರ್ಡ್ಸ್ ದಿ ಈಸ್ಟ್ ಡೈರೆಕ್ಷನ್. ಸ್ವಾತಿ ಅಂದ್ರೆ ಯಾವ ದಿಕ್ಕು ನೋಡ್ತಿದ್ದಾರಪ್ಪ? ಈಸ್ಟ್ ಡೈರೆಕ್ಷನ್ ನೋಡ್ತಿರ್ತಾರೆ. ಹಾಗಾದ್ರೆ ಈ ಟರ್ನ್ಸ್ 45 ಡಿಗ್ರಿ ಆಂಟಿ ಕ್ಲಾಕ್ ವೈಸ್, ದೆನ್ 270 ಡಿಗ್ರಿ ಕ್ಲಾಕ್ ವೈಸ್. ಇನ್ ವಿಚ್ ಡೈರೆಕ್ಷನ್ ಶಿ ಈಸ್ ಫೇಸಿಂಗ್ ನೌ? ಅಂದ್ರೆ ಸ್ವಾತಿ ಏನಾರು ಯಾವ ದಿಕ್ಕಲ್ಲಿ ಫೇಸ್ ಮಾಡಿದಾರಂತೆ? ಫಸ್ಟ್ ಯಾವ್ದಾರು? ಈಸ್ಟ್ ಅಲ್ವಾ? ಅದಾದ್ಮೇಲೆ ಏನ್ ಮಾಡ್ತಾರೆ? 45 ಡಿಗ್ರಿ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಉಲ್ಟಾ. ಯಾವ್ದಕ್ಕೆ ಹೋಗ್ತಾರೆ? ನಾರ್ತ್ ಈಸ್ಟಿಗೆ ಹೋಗ್ತಾರೆ. ಇಲ್ಲಿಂದ 270 ಡಿಗ್ರಿ ಕ್ಲಾಕ್ ವೈಸ್. 270 ಡಿಗ್ರಿ ಅಂದ್ರೆ ಎಲ್ಲಿ ಬರ್ತಾರೆ? ಇದೆಷ್ಟು? 45 ಡಿಗ್ರಿ. ಇಲ್ಲಿಗೆ ಬಂದ್ರೆ 90 ಡಿಗ್ರಿ, ಇಲ್ಲಿ ಬಂದ್ರೆ 135, ಇಲ್ಲಿ ಬಂದ್ರೆ 180, ಇಲ್ಲಿಗೆ ಬಂದ್ರೆ 180 ಆದ್ಮೇಲೆ 225, ನೆಕ್ಸ್ಟ್ ಇಲ್ಲಿ ಬಂದ್ರೆ 270 ಡಿಗ್ರಿ. ಹಾಗಾದ್ರೆ ಯಾವ ದಿಕ್ಕನ್ನು ಫೇಸ್ ಮಾಡ್ತಾರೆ?
ನಾರ್ತ್ ವೆಸ್ಟ್ ಡೈರೆಕ್ಷನ್ ನ ಅವರು ನೋಡ್ತಾ ಹೋಗ್ತಾರೆ. ಯಾವ ಡೈರೆಕ್ಷನ್ ನೋಡ್ತಾ ಹೋಗ್ತಾರೆ? ನಾರ್ತ್ ವೆಸ್ಟ್ ಡೈರೆಕ್ಷನ್ ನೋಡ್ತಾರೆ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, P, Q, R, S, T, U, V, W are sitting in the round table in the same order for the group discussion at the equal distance. Their positions are clockwise. Their position was clockwise. If we sitting in north, then what will be the position of S? ಅಂದ್ರೆ ಇಲ್ಲಿ ಒಂದು ಕಾಂಪೋಸ್ ಕೊಟ್ಟಿದ್ದೀನಲ್ವಾ, ಆ ಕಾಂಪೋಸ್ ಮೇಲೆ ನೋಡಿ ಎಲ್ಲರೂ ಏನಾಗಿದ್ದಾರೆ, ಆರ್ಡರ್ ವೈಸ್ ಇದ್ದಾರೆ. ಹಾಗಾದ್ರೆ ನಾರ್ತ್ ಡೈರೆಕ್ಷನ್ ಯಾರು ಕುಂತಿದ್ದಾರೆ ಅಂತ ಗೊತ್ತು ನನಗೆ? ಯಾರಪ್ಪ? ಅನ್ನ ನಾರ್ತ್ ಅಲ್ಲಿ ಕುಂಡಿಸ್ಬಿಟ್ಟು ಆರ್ಡರ್ ವೈಸ್ ಬರ್ಕೊಂಡು ಹೋಗೋಣ. ವಿ ಆಯ್ತು. ವಿ ಆದ್ಮೇಲೆ ಯಾರು ಕುತ್ಕೊಂತಾರೆ? ಯಾರು? ಡಬ್ಲ್ಯೂ ಆದ್ಮೇಲೆ ಯಾರು ಕುತ್ಕೊಂತಾರೆ? ಪಿ. ಪಿ ಆದ್ಮೇಲೆ ಯಾರು ಕುತ್ಕೊಂತಾರೆ? ಕ್ಯೂ ಆದ್ಮೇಲೆ, ಆರ್ ಆದ್ಮೇಲೆ, ಎಸ್ ಆದ್ಮೇಲೆ, ಅದಾದ್ಮೇಲೆ ನೆಕ್ಸ್ಟ್ ವಿ. ಕರೆಕ್ಟ್ ಬಂತ? ಹಾಗಾದ್ರೆ ವಿ ನಾರ್ತ್ ಅಲ್ಲಿ ಇದ್ರೆ ಎಸ್ ಯಾವ ದಿಕ್ಕಲ್ಲಿ ಇದ್ದಾನಪ್ಪ? ಯಾವ್ದ್ರಲ್ಲಿ ಇದ್ದಾನೆ? ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇರ್ತಾನೆ. ಸೌತ್ ವೆಸ್ಟ್. ಓಕೆ, ಓಕೆ. ಇಲ್ಲಿ ನೋಡಿ, ಸಂಧ್ಯಾ ಅಂಡ್ ರಮಣಿ were facing towards the east direction. Okay, Sandhya turns 45 degree. Sandhya turns 45 degree anti-clockwise and then 135 degree clockwise direction. How much will Ramani have to turn around to face the opposite to Sandhya? ಓಕೆನಾ? ಇಲ್ಲೇನ್ ಮಾಡ್ತಿದ್ದಾರೆ, ಸಂಧ್ಯಾ ಮತ್ತೆ ರಮಣಿ ಅಂತ ಇಬ್ರು ಇರ್ತಾರೆ. ಓಕೆನಾ? ವರ್ ಫೇಸಿಂಗ್ ಟುವರ್ಡ್ಸ್ ದಿ ಈಸ್ಟ್ ಡೈರೆಕ್ಷನ್ ಅಲ್ಲಿ ಇರ್ತಾರಂತೆ. ಸಂಧ್ಯಾ ಏನ್ ಮಾಡ್ತಾರೆ? ಸಂಧ್ಯಾ ಟರ್ನ್ಸ್ 45 ಡಿಗ್ರಿ. ಅಂದ್ರೆ ಫಸ್ಟ್ ಯಾವ ದಿಕ್ಕಲ್ಲಿ ಇದ್ರು ಅವರಿಬ್ರು? ಈಸ್ಟ್ ಡೈರೆಕ್ಷನ್ ಅಲ್ಲಿ ಇದ್ರು. ಯಾರು? ಸಂಧ್ಯಾನು ಇದ್ರು, ರಮಣಿನೂ ಇದ್ರು. ಹಾಗಾದ್ರೆ ಸಂಧ್ಯಾ ಫಸ್ಟ್ ಏನ್ ಮಾಡ್ತಾರಪ್ಪ? 45 ಡಿಗ್ರಿ ಆಂಟಿ ಕ್ಲಾಕ್, ಅಂದ್ರೆ ಎಲ್ಲಿ ತಿರುಗ್ತಾರೆ? ನಾರ್ತ್ ಈಸ್ಟಿಗೆ ಟರ್ನ್ ಆಗ್ತಾರೆ. ಯಾರು? ಸಂಧ್ಯಾ. ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ತಾರಂತೆ ಅಲ್ಲಿಂದ 135 ಡಿಗ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್. ಇಲ್ಲಿಂದ ಇಲ್ಲಿ ಟರ್ನ್ ಆಗ್ತಾರ. ಎಲ್ಲಿಗೆ ಟರ್ನ್ ಆಗ್ತಾರ? ಸೌತಿಗೆ ಬರ್ತಾರೆ 135 ಡಿಗ್ರಿ ಅಂದ್ರೆ. ಹಾಗಾದ್ರೆ ಸೌತಿಗೆ ಬಂದ್ರು ಯಾರು? ಸಂಧ್ಯಾ ಸೆಕೆಂಡ್. ಹಾಗಾದ್ರೆ ಸಂಧ್ಯಾ ಇಲ್ಲಿ ಇರ್ತಾರೆ ಅಂದ್ರೆ ರಮಣಿ ಎಲ್ಲಿರ್ಬೇಕು? ಆಪೋಸಿಟ್ ಅಂದ್ರೆ ಯಾವ ದಿಕ್ಕಲ್ಲಿ ಇರ್ಬೇಕು? ಎಲ್ಲಿರ್ಬೇಕು? ಇಲ್ಲಿರ್ಬೇಕಲ್ವಾ? ಇಲ್ಲಿಗೆ ಬರ್ಬೇಕು ಅಂದ್ರೆ ರಮಣಿ ಇಲ್ಲಿಂದ ಇಲ್ಲಿಗೆ ಏನ್ ಮಾಡ್ಬೇಕು? 90 ಡಿಗ್ರಿ ಆಂಟಿ ಕ್ಲಾಕ್ ವೈಸ್, ಅಂದ್ರೆ 90 ಡಿಗ್ರಿ ಗಡಿಯಾರದ ವಿರುದ್ಧ ದಿಕ್ಕಿಗೆ ಇರೋ ಪೊಸಿಷನ್ ಇಂದ ಅವರು ರೊಟೇಟ್ ಆಗಬೇಕು. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, Mr. Pooja want to go to the KR market. She moves towards northwards and after covering some distance turns left and moved 4 kilometer and reached a crossing. ಒಂದು ಕ್ರಾಸಿಂಗ್ ಗೆ ರೀಚ್ ಆಗ್ತಾರೆ. The road is in front to her lead is ಜಯನಗರ. ಅವ್ರ ಮುಂದೆ ನಿಂತಿರ್ತಾರಲ್ಲ ಅವಾಗ ಜಯನಗರ ಕಾಣ್ತಿರುತ್ತೆ. ವೈಲ್ ದಿ ರೋಡ್ ಆನ್ ಹರ್ ಲೆಫ್ಟ್ ನೋಡಿದ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅನ್ನೋದು ಕಾಣುತ್ತೆ. ಅಂಡ್ ದೆನ್ ರೋಡ್ ಆನ್ ಹರ್ ರೈಟ್ ಲೀಡ್ಸ್ ಟು KR ಮಾರ್ಕೆಟ್ ಇರುತ್ತೆ. ಇನ್ ವಿಚ್ ಡೈರೆಕ್ಷನ್ KR ಮಾರ್ಕೆಟ್ ಈಸ್ ಲೊಕೇಟೆಡ್? ರೆಫರೆನ್ಸ್ ಟು ಇಸ್ ಸ್ಟಾರ್ಟಿಂಗ್ ಪಾಯಿಂಟ್. ಫಸ್ಟ್ ಇವ್ರು ಏನ್ ಮಾಡ್ತಾರಂತಪ್ಪ? ಪೂಜಾ ನಾರ್ತಿಗೆ ಬರ್ತಾರೆ. ಓಕೆನಾ? ನಾರ್ತಿಗೆ ಬಂದಾದ್ಮೇಲೆ ಏನ್ ಮಾಡ್ತಾರೆ? ನಾರ್ತ್ ಡೈರೆಕ್ಷನ್ ಅಲ್ಲಿ ಬರ್ತಿದ್ದವರು ಏನ್ ಮಾಡ್ತಾರೆ? ನಾರ್ತ್ ವರ್ಡ್ಸ್ ಬಂದು ಆಫ್ಟರ್ ಸಮ್ ಡಿಸ್ಟೆನ್ಸ್ ಕವರಿಂಗ್ ಆದ್ಮೇಲೆ ಏನ್ ಮಾಡಿ ಲೆಫ್ಟ್ ಇಟ್ ಟರ್ನ್ ಆಗ್ತಾರಂತೆ. ಲೆಫ್ಟ್ ಇಟ್ ಅಂದ್ರೆ ಯಾವ್ದಕ್ಕೆ ಹೋಗ್ತಾರೆ? ಹೋಗ್ತಾರೋ? ವೆಸ್ಟಿಗೆ ಹೋಗ್ತಾರೆ. ಸರಿನಾ? ವೆಸ್ಟ್ ಡೈರೆಕ್ಷನ್ ಹೋಗ್ತಾರೆ. ವೆಸ್ಟ್ ಡೈರೆಕ್ಷನ್ ಅಲ್ಲಿ ಒಂದ್ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾರೆ. ಎಷ್ಟು ದೂರ? 4 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ. ಆಮೇಲೆ ರೀಚಿಂಗ್ ಒಂದು ಕ್ರಾಸಿಂಗ್, ಇಲ್ಲೊಂದು ಏನಾಗಿರುತ್ತೆ? ಒಂದು ಕ್ರಾಸಿಂಗ್ ಇರುತ್ತೆ. ಕ್ರಾಸಿಂಗ್ ಬರ್ತಾರೆ. ದ ರೋಡ್ ಈಸ್ ಫ್ರಂಟ್ ಆಫ್ ಟು ಜಯನಗರ. ಇಲ್ಲಿ ರೋಡ್ ಕ್ರಾಸ್ ಮಾಡಿದ್ರೆ ಯಾವ್ದಪ್ಪ? ಜಯನಗರ ಇರ್ತದಂತೆ. ಓಕೆನಾ? ಆಯ್ತು. ನೆಕ್ಸ್ಟ್
ಇಲ್ಲೇ ನಿಂತಿರೋದು, ಈ ರೋಡ್ ಕ್ರಾಸ್ ಮಾಡಿರ್ತವೆ, ಅಲ್ಲಿ ಏನ್ ಹೇಳ್ತೇನೆ, ಫ್ರಂಟ್ ಹೋದ್ರೆ ಜಯನಗರ, ಲೆಫ್ಟ್ ಗೆ ಯಾವ್ದಿದೆಯಂತೆ, ಇದರ ಲೆಫ್ಟ್ ಗೆ ಯಾವ್ದಿದೆಯಂತೆ, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಇದೆಯಂತೆ, ಆಯ್ತಾ, ಲೆಫ್ಟ್ ಗೆ. ಅಂಡ್ ದೆನ್ ಅವರ ರೈಟ್ ಗೆ ಯಾವ್ದಿದೆಯಂತೆ, KR ಮಾರ್ಕೆಟ್ ಇದೆಯಂತೆ. ಹಾಗಾದ್ರೆ ಅವರ ಸ್ಟಾರ್ಟ್ ಮಾಡಿದ ಜಾಗದಿಂದ ಈಗ KR ಮಾರ್ಕೆಟ್ ಯಾವ ದಿಕ್ಕಲ್ಲಿದೆ, ಯಾವ ದಿಕ್ಕಲ್ಲಿದೆಯಪ್ಪ, ಯಾವ ದಿಕ್ಕಿದು, ಯಾವ್ದಮ್ಮ, ನಾರ್ತ್ ವೆಸ್ಟ್. ಆಪ್ಷನ್ ಬಿ, ನಾರ್ತ್ ವೆಸ್ಟ್. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, ಆನ್ ಮಾರ್ನಿಂಗ್ ಸನ್ರೈಸ್, ಸೂರ್ಯ ಹುಟ್ಟ ಟೈಮಲ್ಲಿ ನಂದಿತಾ ಅಂಡ್ ರವಿ ವರ್ ಸ್ಟ್ಯಾಂಡಿಂಗ್ ಇನ್ ದಿ ಲಾನ್ ಅಲ್ಲಿ ನಿಂತಿರ್ತಾರಂತೆ. ವರ್ ಹರ್ಡ್ ಬ್ಯಾಕ್ ಟುವರ್ಡ್ಸ್, ಅಂದ್ರೆ ಇಲ್ಲಿ ರವಿ ನಿಂತಿದ್ರೆ ಇಲ್ಲಿ ನಂದಿತಾ ನಿಂತಿರ್ತಾರೆ, ಆದ್ರೆ ಫೇಸ್ ಏನ್ ಮಾಡಿದರೆ ಉಲ್ಟಾ ಮಾಡಿರ್ತಾರೆ. ಅಥವಾ ಇಲ್ಲಿ ನಂದಿತಾ ಇರ್ಬೋದು, ಅಥವಾ ರವಿ ಇಲ್ಲೂ ಇರ್ಬೋದು, ಅಥವಾ ಇಲ್ಲಿ ರವಿ ಇಲ್ಲಿ ಇರ್ಬೋದು, ಇಲ್ಲಿ ನಂದಿತಾ ಇರ್ಬೋದು, ಕನ್ಫರ್ಮ್ ಇಲ್ಲ. ಓಕೆನಾ, ನೆಕ್ಸ್ಟ್ ನೋಡೋಣ. ಅದಾದ್ಮೇಲೆ ಟುವರ್ಡ್ಸ್ ಈಚ್ ಅದರ್, ನಂದಿತಾ ಶ್ಯಾಡೋಸ್ ಫಾಲ್ಸ್ ಎಕ್ಸಾಕ್ಟ್ಲಿ ಟುವರ್ಡ್ಸ್ ಅರ್ ಲೆಫ್ಟ್. ಅಂದ್ರೆ ನಂದಿತಾ ಈ ದಿಕ್ಕಲ್ಲಿದ್ರೆ ಅವ್ರ ಲೆಫ್ಟ್ ಗೆ ಶ್ಯಾಡೋ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಸೂರ್ಯ ಎಲ್ಲಿ ಹುಟ್ಟೋದು, ಈಸ್ಟ್ ಅಲ್ಲಿ, ಇಲ್ಲಿ ಹುಡ್ತಾನ. ಹಾಗಾದ್ರೆ ನೆರಳು ಎಲ್ಲಿ ಬೀಳುತ್ತೆ, ಯಾರದೇ ಆಗ್ಲಿ ನೆರಳು ಎಲ್ಲಿ ಬೀಳುತ್ತೆ, ಶ್ಯಾಡೋ ಇಲ್ಲೇ ಅಲ್ವನಪ್ಪ ಬೀಳೋದು. ಹಾಗಾದ್ರೆ ನಂದಿತಾ ಎಲ್ಲಿದ್ರೆ ಅವ್ರ ಲೆಫ್ಟ್ ಗೆ ಆಗುತ್ತೆ. ನಾರ್ತ್ ಡೈರೆಕ್ಷನ್ ಅಲ್ಲಿ ನಂದಿತಾ ಇರ್ಬೇಕಾ, ಸೌತ್ ಡೈರೆಕ್ಷನ್ ನಂದಿತಾ ಇರ್ಬೇಕಾ, ಎಲ್ಲಿ, ಈಗ ನಾರ್ತ್ ಡೈರೆಕ್ಷನ್ ಅಲ್ಲಿ ನಂದಿತಾ ಇದ್ರೆ, ಇಲ್ಲಿ ನಂದಿತಾ ಇದ್ದಾಗ ಅವರ ಲೆಫ್ಟ್ ಆಗುತ್ತೆ ಅಲ್ವಾ, ಅವ್ರ ಶ್ಯಾಡೋ ಅಲ್ಲೇ ಬೀಳ್ತಿದ್ಯಲ್ವಾ. ಹಾಗಾದ್ರೆ ರವಿ ಎಲ್ಲಿರ್ತಾನೆ, ಯಾವ ಕಡೆ ಫೇಸ್ ಮಾಡಿದ್ದಾನೆ, ಸೌತ್ ಗೆ ಫೇಸ್ ಮಾಡಿರ್ತಾನೆ. ಓಕೆ, ಹಾಗಾದ್ರೆ ಅವನ್ನೆರಡು ರೈಟ್ ಗೆ ಬೀಳುತ್ತೆ. ಅಂದ್ರೆ ಯಾವ ದಿಕ್ಕಲ್ಲಿ ಅವನ್ ರವಿ ಫೇಸ್ ಮಾಡಿರೋದು, ಸೌತ್. ಆಪ್ಷನ್ ಡಿ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಅಟ್ ಎ ಕ್ರಾಸಿಂಗ್ ದೇರ್ ವಾಸ್ ಎ ಡೈರೆಕ್ಷನ್ ಪೋಲ್ which was showing all four correct direction, but due to the wind it turns such a manner that will be west pointer is showing south. Harish went in the wrong direction, thinking that was traveling to east. ಅಂದ್ರೆ ಅವನು ಈಸ್ಟ್ ಗೆ ಹೋಗ್ತಾ ಇದೀನಿ ಅನ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅವನು ಯಾವ ದಿಕ್ಕಿಗೆ ಆಕ್ಚುಲಿ ಅವನು ಟ್ರಾವೆಲಿಂಗ್, ಇನ್ ವಿಚ್ ಡೈರೆಕ್ಷನ್ ವಾಸ್ ಈ ಆಕ್ಚುಲಿ ಟ್ರಾವೆಲಿಂಗ್. ಓಕೆನಾ, ಅಂದ್ರೆ ಇದೇನ್ ಹೇಳ್ತಾ ಇದಾರೆ, ಹರೀಶ್ ಅನ್ನೋನು ಒಬ್ಬ ಇರ್ತಾನೆ, ಅವ್ನು ಕಾಂಪೋಸ್ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಏನೋ ವಿಂಟರ್ ಇರೋದ್ರಿಂದ, ಚಳಿಗಾಲ ಇರೋದ್ರಿಂದ ಅದು ಕಾಂಪೋಸ್ ಏನೋ ಮಿಸ್ಟೇಕ್ ಆಗಿ ಏನಾಗುತ್ತೆ, ವೆಸ್ಟ್ ತೋರಿಸ್ಬೇಕಾಗಿರೋದು ಏನ್ ತೋರಿಸ್ತಿದೆ ಅಂತ ಸೌತ್ ತೋರಿಸ್ಬಿಡುತ್ತಂತೆ. ಹಾಗಾದ್ರೆ ಸೌತ್ ತೋರಿಸಿದ್ರೆ ಈಸ್ಟ್ ಡೈರೆಕ್ಷನ್ ಅವನು ಕರೆಕ್ಟ್ ಈಸ್ಟ್ ಹೋಗ್ತಾ ಇದೀನಿ ಅಂತ ಹೋದಾಗ ಅವನು ಯಾವ ದಿಕ್ಕಿಗೆ ಹೋಗ್ತಾನೆ ಅಂತ ಕೇಳ್ತಿದ್ದಾರೆ. ನೋಡಿ, ಯಾವ್ದಕ್ಕೂ ಅವನು ಹೋಗ್ಬೇಕಾಯ್ತು, ಕರೆಕ್ಟ್ ಆಗಿ ಯಾವ ಲೊಕೇಶನ್ ತೋರಿಸ್ಬೇಕಾಯ್ತು, ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಅಂತ ತೋರಿಸ್ಬೇಕಾಯ್ತು ತಾನೆ. ಹಾಗಾದ್ರೆ ಅವನ್ ಏನಾಯ್ತಂತೆ, ಸೌತ್ ಜಾಗಕ್ಕೆ ಏನ್ ಬಂತು, ವೆಸ್ಟ್ ಬಂತು. ವೆಸ್ಟ್ ಆದ್ಮೇಲೆ ಯಾವ್ದು, ನಾರ್ತ್ ಈಸ್ಟ್ ಸೌತ್ ಬರ್ತಾ ಇದೆ. ಈಗ ಈ ಮ್ಯಾಪ್ ಅಲ್ಲಿ ಅವ್ನು ಹೋಗ್ತಾ ಇದ್ದಾನೆ, ಈ ಕಾಂಪೋಸ್ ಅಲ್ಲಿ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಅವ್ನು ಆಕ್ಚುಲಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀನಿ ಅನ್ಕೊಂಡವನೇ, ಈಸ್ಟಿಗೆ ಹೋಗ್ತಾ ಇದೀನಿ ಅನ್ಕೊಂಡಿದ್ದಾನೆ. ಹಾಗಾದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಇರ್ತಾನೆ, ಯಾವ್ದ್ರಲ್ಲಿ ಇರ್ತಾನಪ್ಪ, ನಾರ್ತ್ ಅಲ್ಲಿ ಇರ್ತಾನೆ. ಓಕೆನಾ, ಈಸ್ಟ್ ಅನ್ಕೊಂಡು ಇಲ್ಲಿ ಹೋಗ್ತಾ ಇದ್ದಾನೆ. ಹಾಗಾಗಿ ಇದು ಯಾವ ದಿಕ್ಕು, ನಾರ್ತ್. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, ಆನ್ ಮಾರ್ನಿಂಗ್ ಎ ಗಾಯ್ಡ್ ಸ್ಟಾರ್ಟೆಡ್ ವಾಕಿಂಗ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಫಾರ್ ದಿ 5 ಕಿಲೋಮೀಟರ್. ಅಂದ್ರೆ ಯಾವ್ದೋ ಒಂದ್ ದಿಕ್ಕಲ್ಲಿ ಫಸ್ಟ್ ನಡ್ಕೊಂಡು ಹೋಗ್ತಿದ್ದಾನೆ. ಯಾವ ದಿಕ್ಕಲ್ಲಿ ನಡೀತಿದ್ದಾನೆ ಗೊತ್ತಿದ್ಯಾ, ಗೊತ್ತಿಲ್ಲ, ಆಯ್ತು. ಎಷ್ಟು ಹೋಗ್ತಿದ್ದಾನೆ, 5 ಕಿಲೋಮೀಟರ್ಸ್ ಹೋಗ್ತಿರ್ತಾನಂತೆ, 5 ಕಿಲೋಮೀಟರ್ಸ್. ಅಂಡ್ ದೆನ್ ಟೇಕ್ಸ್ ಲೆಫ್ಟ್ ಗೆ ಟರ್ನ್ ಆಗ್ತಾರಂತೆ. ಲೆಫ್ಟ್ ಗೆ ಟರ್ನ್ ಆಗಿ ಎಷ್ಟು ಹೋಗ್ತಾನೆ, 5 ಕಿಲೋಮೀಟರ್ಸ್ ಹೋಗ್ತಾನೆ. ನೆಕ್ಸ್ಟ್ ಏನ್ ಮಾಡ್ತಾನೆ, 5 ಕಿಲೋಮೀಟರ್ಸ್ ಹೋದಾದ್ಮೇಲೆ ಅಗೇನ್ ಟೇಕ್ಸ್ ಈಸ್ ಲೆಫ್ಟ್ ಅಂಡ್ ವಾಕ್ ಫಾರ್ 5 ಕಿಲೋಮೀಟರ್ಸ್. ಇಲ್ಲಿ ಹೋಗ್ತಿದ್ದಾನೆ, ತಿರ್ಗಾ ಲೆಫ್ಟಿಗೆ ಹೋಗ್ತಾನಂತೆ. ಲೆಫ್ಟಿಗೆ ಹೋಗಿ 5 ಕಿಲೋಮೀಟರ್ಸ್ ಹೋಗ್ತಾನಂತೆ. 5 ಕಿಲೋಮೀಟರ್ಸ್ ಹೋಗ್ತಾನೆ. ಅನದರ್ 5 walks for another 5 kilometers. At last he takes the right. Walks for
5 ಕಿಲೋಮೀಟರ್. ಹಿಂಗ್ ಹೋಗ್ತಿದ್ದ ರೈಟ್ ಟರ್ನ್ ಆಗ್ತಾನೆ ಅಂದ್ರೆ ಎಲ್ಲಿಗೆ ಹೋಗ್ತಾನೆ? ಕೆಳಗೆ ಹೋಗ್ತಾನೆ, ಮೇಲ್ಗೆ ಹೋಗ್ತಾನ? ನಾರ್ತ್ ಹೋಗ್ತಾನ. ಈಗ ಇಲ್ಲಿಗೆ 5 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾನೆ. 5 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾನೆ. ನಾವು she is shadow is front of him. What is the direction? ಅಂದ್ರೆ ಅವನ ಶಾಡೋ ಎಲ್ಲಿ ಬೀಳ್ತಾ ಇದೆ ಅಂತೆ? ಅವನ ಮುಂದೆನೆ ಎಕ್ಸಾಕ್ಟ್ ಅವನ ಫ್ರಂಟ್ ಗೆ ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಅವನು ಇನಿಷಿಯಲಿ ಅವನು ಸ್ಟಾರ್ಟ್ ಮಾಡಿದ ಪೊಸಿಷನ್ ಯಾವುದು ಅಂತ ಕೇಳ್ತಿದ್ದಾರೆ. ಅಂದ್ರೆ ಸೂರ್ಯ ಇಲ್ಲಿ ಹುಡ್ತಾನೆ ಅಂದ್ರೆ ಅವನು ಯಾವ ದಿಕ್ಕಲ್ಲಿ ನಿಂತ್ಕೊಂಡಿರ್ಬೇಕಾಯ್ತು? ಈ ದಿಕ್ಕಲ್ಲಿ ನಿಂತ್ಕೊಂಡಿದ್ರೆ ಅವನು ಎಕ್ಸಾಕ್ಟ್ ಅವನ ಶಾಡೋ ಇಲ್ಲಿ ಬೀಳ್ತಿತ್ತು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ಬರ್ದಿರೋದು ನಾರ್ತ್ ಹೋದಾಗ ಅವನು ಲೆಫ್ಟಿಗೆ ಬೀಳ್ತಾ ಇದೆ, ಲೆಫ್ಟಿಗೆ ಬೀಳ್ತಿದೆ. ಆದ್ರೆ ಯಾವಾಗ ಇನಿಷಿಯಲಿ ಅವ್ನು ಸ್ಟಾರ್ಟ್ ಮಾಡಿದಾಗ ಯಾವ ಪೊಸಿಷನ್ ಮಾಡಿದ್ದ ಅಂತ ಅಂದ್ರೆ ಇಲ್ಲಿ ನೋಡಿ, ಅದೇ ಡಯಾಗ್ರಾಮ್ ನ ಈ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಅವ್ನು ಶಾಡೋ ಬೀಳ್ತಾ ಇದೆಯಾ? ಹಾಗಾದ್ರೆ ಯಾವ ದಿಕ್ಕಲ್ಲಿ ಬರಬೇಕು ಹೇಳಿ? ಯಾವ ದಿಕ್ಕು ಅಂದ್ರೆ ಇನ್ನ ಉಲ್ಟಾ ಕ್ವಶನ್ ಸಾಲ್ವ್ ಮಾಡ್ತೀರಾ? ಇಲ್ಲ ಅಂದ್ರೆ ಇಲ್ಲಿ ಯಾವ್ದಿದೆ? ಫಾರ್ ಎಕ್ಸಾಂಪಲ್ ಆಗ್ಲೇ ಕಾಂಪಸ್ ಚೇಂಜ್ ಆಯ್ತು ಅಂತ ನೋಡಿದ್ವಲ್ಲ, ಇಲ್ಲಿ ನಾರ್ತ್ ಇದೆ ಅಂದ್ರೆ ಏನಿರ್ಬೇಕಾಯ್ತು? ಈ ಜಾಗದಲ್ಲಿ ಏನಿದೆ? ವೆಸ್ಟ್ ಆಗ್ಬೇಕು ಅಂದ್ರೆ, ಈ ಜಾಗ ವೆಸ್ಟ್ ಆಗ್ಬೇಕು ಅಂದ್ರೆ ವೆಸ್ಟ್ ಆಗ್ಬೇಕಲ್ವಾ? ಸಾರಿ, ಇದೇನಿದೆ ನಮ್ಗೆ ಏನಾಗ್ಬೇಕಿದು? ವೆಸ್ಟ್ ಆಗ್ಬೇಕಲ್ವಾ? ಹಾಗಾದ್ರೆ ಈ ಪಾಯಿಂಟ್ ಯಾವುದು ಅಂತ ಹೇಳಿ. ಇದು ಯಾವುದು? ನಾರ್ತ್ ಕನ್ಫರ್ಮ್? ಯಾವ ಡೈರೆಕ್ಷನ್ ಆಗುತ್ತೆ? ನಾರ್ತ್ ಆಗಿರುತ್ತೆ. ಈಗ ನನಗೆ ಇದು ಕಾಂಪೋಸ್ ಮಿಸ್ಟೇಕ್ ಅಂತ, ಯಾಕೆಂದ್ರೆ ನಾವು ಎಲ್ಲಾ ಸತಿ ಎಕ್ಸಾಕ್ಟ್ ಆಗಿ ನಾವು ಕಂಡುಹಿಡಿಯಬೇಕಾಗ್ತಾ. ಈಗ ಗೊತ್ತಾಯ್ತಲ್ವಾ? ವೆಸ್ಟ್ ಗೆ ಬಂದಿದ್ದಾನೆ. ಈಗ ವೆಸ್ಟ್ ಇದು ಮೀನ್ಸ್ ಈ ಡೈರೆಕ್ಷನ್ ವೆಸ್ಟ್ ಆದರೆ ಈ ಡೈರೆಕ್ಷನ್ ಯಾವುದು? ಯಾವುದು? ಇಲ್ಲಿ ಯಾವ್ದಿರುತ್ತೆ? ಇಲ್ಲಿ ಯಾವ್ದಿರುತ್ತೆ? ಇಲ್ಲಿ ಯಾವ್ದಿರುತ್ತೆ? ಇಷ್ಟ ಯಾವ್ದ್ರು? ಆಗ ಇನಿಷಿಯಲಿ ಅವನು ಯಾವ ಕಡೆ ಫೇಸ್ ಮಾಡಿದ್ದ? ಯಾವ ಕಡೆ ಫೇಸ್ ಮಾಡಿದ್ದ? ನಾರ್ತ್ ಡೈರೆಕ್ಷನ್ ಗೆ ಫೇಸ್ ಮಾಡಿರ್ತಾನೆ. ಓಕೆ ಓಕೆ. ಇಲ್ಲಿ ನೋಡಿ, ಒಂದು ದಿನ ಬೆಳಿಗ್ಗೆ ಚಿತ್ರಶ್ರೀ ಮತ್ತು ಆರ್ಯನ್ ಪರಸ್ಪರ ಎದುರಿಗೆ ಕುಳಿತಿದ್ದು ಆರ್ಯನ ನೆರಳು ಚಿತ್ರಶ್ರೀಯ ಎಡಕ್ಕೆ ಬಿದ್ದರೆ ಆರ್ಯ ಯಾವ ದಿಕ್ಕಿಗೆ ಮುಖ ಮಾಡಿರುತ್ತಾನೆ? ಒಂದು ದಿನ ಬೆಳಿಗ್ಗೆ, ಫಸ್ಟ್ ನಾವು ನೋಡ್ಬೇಕಾದ್ರೆ ಬೆಳಿಗ್ಗಿನ ಸಂಜೆನ ಅಂತ. ಬೆಳಿಗ್ಗೆ ಹಾಗಾದ್ರೆ ಇಲ್ಲಿದ್ರೆ ಅವರ ಶ್ಯಾಡೋ ಎಲ್ಲಿ ಬೀಳ್ಬೇಕು? ಇಲ್ಲಿ ಬೀಳ್ಬೇಕು. ಆಯ್ತಾ? ಹಾಗಾದ್ರೆ ಇಬ್ರು ಏನ್ ಮಾಡಿದ್ದಾರೆ? ಫೇಸ್ ಟು ಫೇಸ್ ಆಪೋಸಿಟ್, ಫೇಸ್ ಟು ಫೇಸ್ ಈ ತರ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾರ ಎಡಕ್ಕೆ ಬೀಳದಂತೆ? ಚಿತ್ರಶ್ರೀಯ ಎಡಕ್ಕೆ. ಹಾಗಾದ್ರೆ ಇವರ ಎಡ ಆಗುತ್ತಾ? ಇವ್ರ ಎಡ ಆಗುತ್ತಾ? ಕೆಳಗಡೆಯಿಂದ ಸೌತ್ ನಾರ್ತ್ ಫೇಸ್ ಮಾಡಿರೋದ? ನಾರ್ತ್ ಫೇಸ್ ಯಾರು ಮಾಡಿರೋದು? ಯಾರು? ಚಿತ್ರಶ್ರೀ. ಹಾಗಾದ್ರೆ ಇವರ ಲೆಫ್ಟ್ ತಾನೇ ಶಾಡೋ ಬೀಳ್ತಾ ಇರೋದು. ಹಾಗಾದ್ರೆ ಇವರ ಚಿತ್ರಶ್ರೀ ಅಂದ್ರೆ ಇವನೇ ಯಾರು? ಆರ್ಯನ್ ಯಾವ ದಿಕ್ಕಿಗೆ ಫೇಸ್ ಮಾಡಿದ್ದಾನೆ? ಯಾವುದಕ್ಕೆ? ಸೌತ್ ಗೆ ಫೇಸ್ ಮಾಡಿದ್ದಾನೆ. ಓಕೆ, ರೈಟ್ ಡೌನ್. ಇಲ್ಲಿಗೆ ಡೈರೆಕ್ಷನ್ ಟಾಪಿಕ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಮುಂದಕ್ಕೆ ಬೇರೆ ಟಾಪಿಕ್ ಅಲ್ಲಿ ಬರೋಣ. ಓಕೆ, ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.